ನಿಮ್ದೇ ಆದಂತ ಒಂದು ನಿರೀಕ್ಷೆಗಳಿರುತ್ತೆ, ನನ್ ಹುಡ್ಗ ಹಿಂಗಿರ್ಬೇಕು ಹಾಗಿರ್ಬೇಕು ಅಂತ. ಈ ಬ್ಯಾಡ್ ಕಮೆಂಟ್ ಮಾಡೋರ್ನ ಬಿಟ್ಬಿಡೋಣ, ಬಟ್ ನೀವು ಪ್ರಶಾಂತ್ ನ ನೋಡಿದ ತಕ್ಷಣ ಆತರದ್ ಏನಾದ್ರು ಚೇಂಜಸ್ ಅನಿಸ್ತಾ? ನಾನ್ ಇಷ್ಟಪಡೋ ಹುಡ್ಗ ಹಿಂಗಿರ್ಬೇಕಿತ್ತು, ಇವ್ನ ಇಷ್ಟಪಟ್ನಾ? ಇಲ್ಲ, ನಂಗೆ ಮುಂಚೆಯಿಂದನೂ ಈ ತರನೇ ಹುಡ್ಗ ಬೇಕು ಅಂತ ಇರ್ಲಿಲ್ಲ. ಮತ್ತೆ ಚೆನ್ನಾಗಿರೋ ಹುಡ್ಗನ್ ಇಷ್ಟಪಡ್ಬೇಕು ಅಂತ ನನ್ನ ಮೈಂಡಲ್ಲಿ ಇದ್ದಿಲ್ಲ. ಬಿಕಾಸ್ ಯಾಕೆ ಗೊತ್ತಾ, ಚೆನ್ನಾಗಿರೋರು ಕರೆ ಅಂದ್ರೆ ಅವರಿಗೆ ಆಲ್ರೆಡಿ 4 to 5 ಮೆಂಬರ್ಸ್ ಗರ್ಲ್ ಫ್ರೆಂಡ್ ಅಂತೂ ಇದ್ದೇ ಇರ್ತಾರೆ. ಅದೊಂದು ನನ್ನ ಮೈಂಡ್ ಸೆಟ್ ಅಲ್ಲಿ ಇತ್ತು. ಸೊ ಚೆನ್ನಾಗಿರೋ ಹುಡುಗನ್ ಲವ್ ಮಾಡ್ಬೇಕು, ಮದ್ವೆ ಆಗ್ಬೇಕು, ನನ್ನ ಥಾಟಿಗೆ ಯಾವತ್ತೂ ಬಂದೇ ಇಲ್ಲ. ಹಿಂಗೆ ಇರ್ಬೇಕು ಅಂತ ಇಲ್ಲ, ಬಟ್ ಇತ್ತು ಯಾವ ತರ ಗೊತ್ತಾ, ಕೇರ್ ಮಾಡ್ಬೇಕು, ಅಮ್ಮನ ತರ ಎಲ್ಲ ಕೇರ್ ಮಾಡ್ಬೇಕು, ಅಪ್ಪನ ಪ್ಲೇಸ್ ನ ರಿಪ್ಲೇಸ್ ಮಾಡ್ಬೇಕು ಅಂತ ಇತ್ತು. ಸೊ ಆ ಪ್ಲೇಸ್ ನ ಇವ್ರು ರಿಪ್ಲೇಸ್ ಮಾಡಿದ್ರು. ಸೊ ಒಂದು ಹುಡುಗಿಗೆ ಅದೇ ಮೇನ್ ಬೇಕಾಗಿರೋದು. ಚೇಂಜ್ ಆಗ್ದ ಅಂದ್ರೆ ಲವ್ ಕೇರು, ನಾ ಹೇಳ್ದಂಗೆ ಜೀವನ ಪೂರ್ತಿ ಅದೇ, ಮನ್ಸೊಂದು ಚೇಂಜ್ ಆಗಲ್ಲ. ನಾವೊಂದು ಅದೊಂದು ನಂಗೆ ಇವರಲ್ಲಿ ಸಿಕ್ತು. ಸೊ ಅದೇ ನನಗೆ ಬೇಕಾಗಿದ್ದು ಮೇನ್. ಯಾವ ತರ ನೋಡ್ಕೊಳ್ತಾರೆ ನಿಮ್ಮನ್ನ? ಮಗು ತರ ನೋಡ್ಕೊಳ್ತಾರೆ ಅಂತ ಅಂದ್ರಿ. ಸಿಕ್ಕಾಪಟ್ಟೆ. ನಿಮ್ಗೆ ಆತರನೇ ಇಷ್ಟನಾ? ನಂಗೆ ಅದೇ ತರ ಇಷ್ಟ. ಅಂದ್ರೆ ಇರಿಟೇಟ್ ಆಗಲ್ಲ? ಇಲ್ಲ ಇಲ್ಲ, ಇನ್ನೂ ಜಾಸ್ತಿ ಇದ್ರು ಇಷ್ಟ ಇದೆ. ನಂಗೆ ಆತರ ಎಲ್ಲ ಆಗಲ್ಲ. ಹೇಳಿ, ನಿಮ್ಮ ಲವ್ ಸ್ಟೋರಿನಲ್ಲಿ ಆ ಕೇರಿಂಗ್ ಬಗ್ಗೆ ಹೇಳಿ. ಎಲ್ಲೆಲ್ಲ ಹೋಗ್ತೀರಾ, ಯಾವ ತರ ಕೇರ್ ಮಾಡ್ತಾರೆ? ಅಂದ್ರೆ ಏನೋ ಬೇಜಾರಾಗಿದ್ದಾಗ ಯಾವ ತರ ಸಮಾಧಾನ ಮಾಡ್ತಾರೆ? ಬೇಜಾರಾಗಿದ್ದಾಗ ಅಂದ್ರೆ ಹಿಂಗೆ ಅಂದ್ರೆ ನಾನು 1-2 ಮಿನಿಟ್ಸ್ ಅಷ್ಟೇ, ನಾನೇ ಫುಲ್ ನಗಾಡ್ಬೇಕು. ಆತರ ಮಾತಾಡಿ ಕಾಮಿಡಿ ಮಾಡ್ಬಿಟ್ಟು ನಗಾಡ್ಸ್ಬಿಡ್ತಾರೆ. ಬೇಜಾರ್ ಮಾಡೋದೇ ಇಲ್ಲ. ಏನಾದ್ರು ಬೇಜಾರಾಯ್ತು, ಆಯ್ತು ಸಾರಿ ಆಯ್ತು ಮುಗೀತು ಅಷ್ಟೇ, ಎಂಡ್. ನಾವು ಕ್ಯಾರಿ ಫಾರ್ವರ್ಡ್ ಮಾಡೋದೇ ಇಲ್ಲ. 2 ಮಿನಿಟ್ಸ್ ಮ್ಯಾಕ್ಸಿಮಮ್ 5 ಮಿನಿಟ್ಸ್ ಅಷ್ಟೇ. ಅದ್ರ ಮೇಲೆ ನಾವಿಬ್ರು ಇಷ್ಟು ವರ್ಷದಲ್ಲಿ ನಮ್ಮ ಬೇಜಾರ, ಕೋಪ, ಜಗಳ ಕ್ಯಾರಿ ಫಾರ್ವರ್ಡ್ ಮಾಡೇ ಇಲ್ಲ. ಆತರ ಅವರ ಪರಿಚಯ ಆದ್ಮೇಲೆ ನೀವು ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ದ? ಇಲ್ಲ, ಮುಂಚೆನೆ ಅವಳು ಹೀರೋಯಿನ್ ಆಗಿದ್ಲು. ಅವಳು ಮುಂಚೆ ಹೀರೋಯಿನ್ ಆಗಿದ್ದಾಗ ನಾನು ಬರೀ ನಾರ್ಮಲ್ ರೀಲ್ಸ್ ಮಾಡ್ತಿದ್ದೆ. ಸೊ ಅವಾಗ ಜಸ್ವಿಕ್ ಜೊತೆ ರೀಲ್ಸ್ ಬಿಟ್ಟು ಇನ್ನೇನು ಇರ್ಲಿಲ್ಲ. ನಾಟ್ ಇವನ್ ಯೂಟ್ಯೂಬ್ ಇರ್ಲಿಲ್ಲ, ನಾಟ್ ಇವನ್ ಇದು ಏನದು ಶೋ, ರಿಯಾಲಿಟಿ ಶೋಸ್ ಏನು ಮಾಡ್ತಿರ್ಲಿಲ್ಲ. ಸೊ ಆಗ ಇವಳು ಪರಿಚಯ, ಇವಳು ಹೀರೋಯಿನ್. ಸೊ ನಾನು ಅವಾಗ ಇವಳು ಹೀರೋಯಿನ್ ಎಲ್ಲಪ್ಪ, ಇವರೆಲ್ಲ ಇದ್ ಮಾಡ್ತಾರೆ, ನಮ್ಗೆಲ್ಲ ಎಲ್ಲಿ ಇದ್ ಮಾಡ್ತಾರೆ, ನಾನು ಆ ಒಂದು ಥಾಟ್ ಇತ್ತು. ಅಟ್ ದ ಸೇಮ್ ಟೈಮ್ ಪ್ರೀತಿ ಹುಟ್ಟೋದಕ್ಕೆ ನಿಮ್ಗೆ ಅವರ ಬ್ಯಾಕ್ ಗ್ರೌಂಡು ಅಥವಾ ಅವರು ಯಾವ ಸ್ಟಾರ್ಡಮ್ ಅಲ್ಲಿ ಇದಾರೆ, ಇದು ಯಾವ್ದು ಮ್ಯಾಟರ್ ಆಗಲ್ಲ. ನಾನು ಅದನ್ನೇ ಹೇಳೋದು. ಪ್ರೀತಿ ಎಲ್ಲರೂ ಮಾಡ್ತಾರೆ ಮೇಡಮ್. ಈಗ ನೀವು ಎಲ್ಲರೂ ಮಾಡ್ತೀವಿ. ಆ ಪ್ರೀತಿನ ಮಾಡಿದ ತಕ್ಷಣ ಆ ಪ್ರೀತಿ ಹುಟ್ಟಲ್ಲ. ಪ್ರೀತಿನ ಉಳಿಸ್ಕೊಂಡು ಹೋಗ್ಬೇಕು. ಎಂತೆಂಥ ಸ್ಟಾರ್ಗಳಾಗಿರ್ಬೋದು, ಎಂತೆಂಥವ್ರ ಪ್ರೀತಿಗಳಾಗಿರ್ಬೋದು, ಇದು ಮುರಿದಿದೆ. ಬಟ್ ಆ ಪ್ರೀತಿನ ನೀಟಾಗಿ ಮದುವೆ ತನಕ ತಗೊಂಡೋಗಿ ಮದುವೆ ಆದ್ಮೇಲೆ ಉಳಿಸ್ಕೋಬೇಕು. ತುಂಬಾ ಈಗ ಮೊನ್ನೆ ಈ ಒಂದಷ್ಟು ಮಾತುಗಳಾಯ್ತು, ಎಂಗೇಜ್ಮೆಂಟ್ ಆದ್ಮೇಲೆ ಒಂದಷ್ಟು ಜನ ನನ್ನೇ ಕೇಳೋದು, ಈಗೆಲ್ಲ ಚೆನ್ನಾಗೇ ಇರುತ್ತೆ, ಮುಂದೆ ನೀನು ಅವಳ ಜೊತೆ ಇರ್ತೀಯಲ್ಲ 24/7. ಅವಾಗ ನಾನು ಅವಾಗ ಮನ್ಸಲ್ಲಿ ಅನ್ಕೊಳ್ವೆ, ನೀ 24/7 ಇಲ್ಲಿ 24/7 ಅಷ್ಟು ಆಕ್ಟಿವಿಟೀಸ್ ನನಗೆ ಅವಳ ಬಗ್ಗೆ ಗೊತ್ತು, ಅವಳು ನನ್ನ ಬಗ್ಗೆ ಗೊತ್ತು. ಸೊ ಆ ತರ ಇದ್ದಾಗ ಫ್ಯೂಚರ್ ಅಲ್ಲಿ ತಲೆನೋವೇನು ಇರೋದಿಲ್ಲ. ಆಮೇಲೆ ನಾವು ಎಲ್ಲರ ತರ ಏನೋ ವಿ ಆರ್ ಸೋ ಬೆಸ್ಟ್ ಕಪಲ್ ಹಂಗೆ ಹೇಳ್ತಿಲ್ಲ. ವಿ ಫೈಟ್, ನಾವು ಜಗಳ ಆಡ್ತೀವಿ, ನಾವು ಕೋಪ ಮಾಡ್ಕೊಂತೀವಿ. ನಾನು ಹೆವಿ ಕೋಪಿಷ್ಟ, ಬಟ್ ಅದನ್ನ ಇವಳು ಅರ್ಥ ಮಾಡ್ಕೊಂಡು ಇಬ್ರಲ್ಲಿ ದಟ್ ವಾಟ್ ಪ್ಲಸ್ ಇನ್ ಟು ಮೈನಸ್ ಅಂತೀವಲ್ಲ, ಅದನ್ನ ಯಾವತ್ತೂ ಇಟ್ಕೋಬೇಕು. ಒಬ್ರು ಕೋಪ ಮಾಡ್ಕೊಂಡಾಗ ಒಬ್ರು ಅದನ್ನ ತಾಳ್ಮೆಯಿಂದ ಇರಬೇಕು. ಇದು ಇವ್ರು ಕೋಪ ಮಾಡ್ಕೊಂಡು ನಾವು ತಾಳ್ಮೆಯಿಂದ ಇದ್ದಾಗಲೇ ಅದು ಕರೆಕ್ಟಾಗಿ ಹೋಗುತ್ತೆ. ಯಾವತ್ತೂ ಅಂಡರ್ಸ್ಟ್ಯಾಂಡಿಂಗ್. ಅಂಡ್ ನಾವು ಯಾವತ್ತೂ ವುಮೆನ್ ಮೇಲೆ ಬ್ಲೇಮ್ ಮಾಡಬಾರ್ದು. ಹೆಣ್ಮಕ್ಳ ಮೇಲೆ, ಹೆಣ್ಮಕ್ಳಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಕೋಪ ಇರುತ್ತೆ, ಹೆಣ್ಮಕ್ಳಿಗೆ ಯಾವುದೇ ಕಾರಣಕ್ಕೂ ಸ್ಟಬನ್ ಇರ್ತನೋ, ಗಂಡ್ಮಕ್ಳು ಹಂಗೆ ಇರ್ತಾರೆ. ಇಬ್ರು ಸಮವಾಗಿ ತಗೋಬೇಕು. ಜಸ್ಟ್ ಬಿಕಾಸ್ ಹೆಣ್ಮಕ್ಳಿಗೆ ಒಂದು ಇದಿರುತ್ತೆ, ಗಂಡ್ಮಕ್ಳಿಗೆ ಒಂದು ಇರುತ್ತೆ, ಅದಲ್ಲ. ಎರಡನ್ನೂ ಸಮವಾಗಿ ತಗೊಂಡು ಇವಳು ಕೋಪ ಮಾಡ್ಕೊಂಡಾಗ ನಾನು ಅರ್ಥ ಮಾಡ್ಕೊಬೇಕು, ನಾನು ಕೋಪ ಮಾಡ್ಕೊಂಡಾಗ ಇವಳು ಅರ್ಥ, ಆಗಲೇ ಅದು ವರ್ಕ್ ಆಗಲ್ಲ. ಯಾರು ನಿಮ್ಗೆ ಮಾತು ಹೇಳಿದ್ದು ಮದ್ವೆ ಆದ್ಮೇಲೆ? ಎಲ್ಲವೂ ಸುಮಾರು ಜನ ನನ್ನ ಸುತ್ತಮುತ್ತ ನನ್ನ ಸರ್ಕಲ್ ಅಲ್ಲೇ ಕಮೆಂಟ್ಸ್ ಅಲ್ಲೋ ಯಾರೋ ಎಲ್ಲ ಮಲ್ಟಿಪಲ್ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಲ್ಲ. ಐ ಥಿಂಕ್ ಅವ್ರ ಅಪ್ಪ ಅಮ್ಮ ಸಕ್ಸಸ್ಫುಲಿ ದಾಂಪತ್ಯ ಜೀವನ ನಡೆಸ್ತಿದ್ದಾರೆ. ಎಕ್ಸಾಂಪಲ್ ನಾನು ಏನಕ್ಕೆ ಕೆಲವರು ಪರ್ಸನಲ್ ನಾನು ಮಾತಾಡಲ್ಲ ಅಂದ್ರೆ, ನಾ ಹೇಳೋದು ಇಟ್ಸ್ ಆಲ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್. ಎಲ್ಲರೂ ಜಗಳ ಆಡ್ತಾರೆ. ಈಗ ನಮ್ಮ ತಂದೆ ತಾಯಿನೂ ಜಗಳ ಆಡ್ತಾರೆ. ನಿಮಗೆ ಡಿವೋರ್ಸ್ ಇದ್ದಷ್ಟೇ ಸಂಖ್ಯೆನಲ್ಲಿ ಯಶಸ್ವಿ ದಾಂಪತ್ಯ ನಡೆಸ್ತಿರುವಂತ ಅದೇ ಅದು ಹಿಂಗಾಗ್ಬಿಟ್ಟಿರುತ್ತೆ ಗೊತ್ತಾ ಮೇಡಮ್. ಇವಾಗ ಏನಾಗುತ್ತೆ ಗೊತ್ತಾ, ನೀವ್ ಎಂತ ಜಾಗಕ್ಕೆ ಹೋಗಿ ಮೇಡಮ್, ನೀವ್ ಎಂತ ಜಾಗಕ್ಕೆ ಹೋಗಿ, ಅಲ್ಲಿ ನೆಗೆಟಿವಿಟಿ ಪಾಸಿಟಿವಿಟಿ ಎರಡೂ ಇರುತ್ತೆ. ಸೊ ನಾವೇನ್ ಮಾಡ್ತೀವಿ ಗೊತ್ತಾ, 100 ಪಾಸಿಟಿವಿಟಿನ ನಾವು ಚೆಕ್ ಮಾಡ್ತೀವೋ ಇಲ್ವೋ, 1 ನೆಗೆಟಿವಿಟಿ ಬಗ್ಗೆ ತಲೆ ಕೆಡ್ಸ್ಕೊಂತೀವಿ. ಅದನ್ನ ನಾವು ಮಾಡಕ್ ಹೋಗ್ಬಾರ್ದು. ಈಗ ನಮ್ಮಿಬ್ರು ಮಧ್ಯೆ ನಡೀತಿರೋದು ಎರಡೇ. ಒಂದೇನಂದ್ರೆ ಇವಳ ಸೊ ಅವಳು ಬಿದ್ದಿರೋದು ದುಡ್ಡುಗೋಸ್ಕರ ಅಂತ. ನಾನು ಹೇಳೋದು, ನಾಳೆ ಅವಳಿಗೆ ನನ್ನ ಪ್ರೀತಿಸ್ತಿರ್ಬೇಕಾದ್ರೆ ದುಡ್ಡಿನ ವಿಚಾರ ಗೊತ್ತೇ ಇರಲಿಲ್ಲ, ನನ್ನ ಬ್ಯಾಕ್ಗ್ರೌಂಡೇ ಗೊತ್ತಿರಲಿಲ್ಲ. ಅವಾಗ ಅವಳು ಕೇಳ್ಬೋದಾಗಿತ್ತು, ನಿಮ್ಮ ಹತ್ರ ಎಷ್ಟು ದುಡ್ಡಿದೆ, ನೀವೇನ್ ಮಾಡ್ತೀರಾ, ನೀವೇನ್ ಕೊಡ್ತೀರ. ಸೊ ಅದು ಆ ಇಂಟೆನ್ಷನ್ ಅವಳಲ್ಲಿ ಇಲ್ಲ. ಬಿಕಾಸ್ ನನಗೆ ಮಾತ್ರ ಅವಳು ಏನಂತ ಗೊತ್ತು. ಇವಾಗ ಎಲ್ಲರೂ ಹೇಳ್ತಾರೆ ಅದು ದುಡ್ಡು, ಲುಕ್ಸು, ಆಮೇಲೆ ಈಗ ಟ್ರೆಂಡಿಂಗ್ ಶ್ರೀದೇವಿಗೆ ಮೂದೇವಿ.
ನಾನು ಹೇಳುದು ನಿಮ್ಮೆಲ್ಲದಕ್ಕೂ ನಾನು ಆಕ್ಚುಲಿ ಆ ಗಾದೆ ಮಾತು ಶ್ರೀದೇವಿಗೆ ಮೂದೇವಿ ಅಂದ್ರೆ ಮೂದೇವಿ ಅಂತಂದ್ರೆ ನಿಮಗ್ ಮ್ಯಾಚೇ ಅಲ್ಲ ಅದು. ಮೂದೇವಿ ಅಂತ ಅಂದ್ರೆ ಅದೊಂಥರ ಪೆದ್ದು ಪೆದ್ದು ಹೌದು, ಆ ಹೌದು, ತರ. ಹೌದು, ಹೌದು. ನಿಮಗ್ ಯಾಕೆ ಅದನ್ನು ಮ್ಯಾಚ್ ನನಗೂ ಮಾಡಿದ್ರು ಗೊತ್ತಿಲ್ಲ ಅನ್ನೋದೇ ಮೇಡಮ್, ಗೊತ್ತಾಗ್ಲಿಲ್ಲ. ಅದೊಂದು ಜನ ಕಮೆಂಟ್ ಆಗ್ತಿದ್ರು. ಬಟ್ ನಾನು ಇವಳು ಪಡ್ಬೇಕಾದ್ರೆ ಇವ್ರು ಇನ್ನೂ ಸ್ಟ್ರಗಲಿಂಗ್ ಅಲ್ಲೇ ಇದ್ರು. ಹಾ ಸೊ ಯಾವ ತರ ಈಗ ನನ್ಗೆ ಅವ್ರ ಬ್ಯಾಕ್ ಗ್ರೌಂಡ್ ತಿಳ್ಕೊಳ್ಳೋದಕ್ಕೆ ಯಾವ ಯೂಟ್ಯೂಬ್ ಇರ್ಲಿಲ್ಲ ಅಲ್ವಾ? ರೀಲ್ ಮಾಡ್ತಿದ್ರು. ರೀಲ್ ಯಾವ ಪರ್ಸನ್ ರಿಚ್ ಅದು ನೋಡಕ್ ಆಗ್ತಿಲ್ಲ, ಬಿಕಾಸ್ ಅವ್ರ ಹತ್ರ ಅವಾಗ 2 ವೀಲರ್ ಇತ್ತು, ಇವ್ರು ಓಡಿಸ್ತಾ ಇದ್ರು, ಡ್ರೈವಿಂಗ್ ಕೂಡ ಬರ್ತಾ ಇರ್ಲಿಲ್ಲ ಅಂತ. ಹ್ಮ್ ಸೊ ನಾನ್ ನೋಡಿರೋ ಪ್ರಕಾರ ಇನ್ನು ಸ್ಟ್ರಗಲಿಂಗ್ ಅಲ್ಲೇ ಇದ್ರು ನಾನು ಇಷ್ಟಪಡ್ಬೇಕಂದ್ರೆ. ಅದಾದ್ಮೇಲೆ ನಾವ್ ಇಷ್ಟಪಟ್ಮೇಲೆ ನಮ್ಗೆಲ್ಲ ಅಂದ್ರೆ ಇಷ್ಟಪಟ್ಟು 1.5 ವರ್ಷ ಆದ್ಮೇಲೆ ನನಗೆಲ್ಲ ವಿಷಯ ಗೊತ್ತಾಗಿದೆ. ಅಲ್ಲಿ ತನಕ ಏನೋ ಗೊತ್ತಿರ್ಲಿಲ್ಲ ನನಗೆ. ಅಲ್ಲ ನೀವು ಅವರು ಹಂಗೆ ಇದ್ರು, ಹೇಳ್ಕೊಡ್ತಾರೆ. ಮತ್ತೆ ತುಂಬಾ ಸಿಂಪಲ್ ನೋಡಿ, ಅವರು ಹೇಗ್ ಬರ್ತಿದ್ರೆ ಒಂದ್ ಶಾರ್ಟ್ಸ್ ಹಾಕೋರು, ಒಂದ್ ಟೀ ಶರ್ಟ್. ಹೌದು ಮೇಡಮ್, ನನಗೆ ಈಗ್ಲೂ ಈ ರಿಂಗ್ ಇಚ್ಚಿಂಗ್ ಆಗುತ್ತೆ ಮೇಡಮ್. ನಾನು ಇದೆಲ್ಲ ಇಷ್ಟನೇ ಇಲ್ಲ, ಕೈಗೇನು ಹಾಕೊಳ್ಳೋದು ನನ್ಗೆ. ನಾನು ಯಾವಾಗ್ಲೂ ಹೇಳ್ತೀನಿ ಕೇಳಿ, ರಿಚ್ಚು ಪೂರ್ ಅನ್ನೋದು ಬರಲ್ಲ. ಎಷ್ಟು ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊತೆ ಅನ್ನೋದು ಬರುತ್ತೆ. ಸೊ ದಟ್ ನನ್ಗೆ ಏನಂದ್ರೆ, ನನಗೆ 10 ರೂಪಾಯಿ ಇದ್ರು ನಾನು ಜೀವನ ಮಾಡೋದು ಕಲ್ತೀನಿ, 1000 ರೂಪಾಯಿ ಇದ್ರು ನಾನು ಜೀವನ ಮಾಡೋದು ಕಲ್ತೀನಿ, 1,00,000 ರೂಪಾಯಿ ಇದ್ರು ಜೀವನ ಮಾಡೋದು ಕಲ್ತೀನಿ. 1,00,000 ರೂಪಾಯಿ ಬಂತು ಅಥವಾ 10 ರೂಪಾಯಿ ಇತ್ತು ಅಂತ ಜಂಪ ತೋರಿಸ್ಕೊಂಡು ಅಥವಾ ಅದನ್ನ ಇದು ಮಾಡ್ಕೊಂಡು ಹೋಗಲ್ಲ. ಸೊ ಐ ಆಮ್ ಸಿಂಪಲ್. ಆ ಸಿಂಪ್ಲಿಸಿಟಿನ ಅವಳು ಗೊತ್ತು. ಅದಾದ್ಮೇಲೆ ನಮ್ಮನ್ನ ಅವಳು ಡೀಪ್ ಆಗಿ ಗೊತ್ತಾಗಿದ್ದು, ನಾನು ರಿಚ್ಚು ದುಡ್ಡಿರೋರು ಅದು ಇದು ಎಲ್ಲ ಆಮೇಲೆ ಗೊತ್ತಾಗಿದ್ದು. ಅದಾದ್ಮೇಲೆ ಅವಳು ನಾನೇನು ಚೇಂಜಸ್ ನೋಡ್ಲಿಲ್ಲಪ್ಪ. ನಾನು ಆ ಚೇಂಜಸ್ ನೋಡ್ಲಿಲ್ಲ. ಆ ಚೇಂಜಸ್ ನೋಡ್ದಿರೋದಕ್ಕೆ ನಾನು ಅವಳನ್ನ ಇನ್ನೂ ಇಷ್ಟಪಡೋದಕ್ಕೆ ಜಾಸ್ತಿ ಆಗಿದ್ದು. ಇಲ್ಲಾಂದ್ರೆ ನಾನು ಅವತ್ತೇ ಅವಳನ್ನ ಬಿಟ್ಬಿಡ್ಬೋದಾಗಿತ್ತು, ಆ ಥರ ಇರ್ಬೋದು. ಬಟ್ ನಮಗೆ ಆ ಥರ ಏನೂ ಅನಿಸ್ಲಿಲ್ಲ. ಸೊ ದಟ್ ವಿ ಆರ್ ಅಂದ್ರೆ ಆ ಸ್ಟ್ರಗಲ್ ಲೈಫ್ ಇತ್ತಲ್ಲ, ನೀವು ಕೂಡ ಏನ್ ಬಾರ್ನ್ ರಿಚ್ ಅಲ್ಲ. ಈಗ ಅಂದ್ರೆ ನೀವು ಬರ್ತಾ ಬರ್ತಾ ನಿಮ್ಮ ಕಷ್ಟದ ದುಡಿಮೆನಲ್ಲಿ ನೀವು ಸೆಟಲ್ಡ್ ಆಗಿರೋರು ಅಂತ ಅನ್ಸುತ್ತೆ. ಸೊ ಆ ಸ್ಟ್ರಗಲ್ ಲೈಫ್ ಇತ್ತಲ್ಲ, ಅವಾಗ ಹುಡುಗಿ ಇದ್ದಂತ ಸಮಯದಲ್ಲಿ ಅಂದ್ರೆ ಲವ್ ಮಾಡಿದಂತ ಸಮಯದಲ್ಲಿ ಏನ್ ಯೋಚನೆಗಳು ಬರ್ತಿತ್ತು ಅಂತ? ಯಾಕಂದ್ರೆ ಹೀರೋಯಿನ್. ಹೌದು ಮ್ಯಾಮ್, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಬರುತ್ತೆ ಮ್ಯಾಮ್. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಹೆಣ್ಮಕ್ಳಿಗೆ ಏನು ಪೇನ್ ಇದೆಯೋ ನಮ್ಗೆ ರೆಸ್ಪಾನ್ಸಿಬಿಲಿಟಿ ಅನ್ನೋ ಪೇನು ಯಾವಾಗ್ಲೂ ಹೊಡಿತಾ ಇರುತ್ತೆ. ಇಟ್ ವಿಲ್ ಸ್ಟ್ರೈಕ್. ಯಾಕಂದ್ರೆ ನಾವು ಮನೆ ನೋಡ್ಕೋಬೇಕಾಗುತ್ತೆ, ಅಲ್ಲಿ ಅಪ್ಪ ಅಮ್ಮನ ಸಂಭಾಳಿಸ್ಬೇಕಾಗುತ್ತೆ, ಇಲ್ಲ ಕೆಲಸ ಮಾಡ್ಬೇಕಾಗುತ್ತೆ. ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವಮಾನ. ಇವಾಗ ನಾನು ಯಾವುದೋ ಒಂದು ರೀಲೇ ನೋಡಿದೆ, ಒಂದು ಹೆಣ್ಣು ಓದಿಲ್ಲ ಅಂತಂದ್ರೆ ಮದುವೆ ಮಾಡು ಅಂತಾರೆ. ಓದಿಲ್ಲ ಇದಾಗ್ಲಿಲ್ಲ ಮದುವೆ. ಅದೇ ಒಂದು ಗಂಡು ಓದಿಲ್ಲ, ಜಾಬ್ ತಗೊಳ್ಳಿಲ್ಲ ಅಂದ್ರೆ ಮದುವೆ ಮಾಡೋನಲ್ಲ, ಅವನು ನಾಲಾಯಕು, ವೇಸ್ಟ್ ಬಾಡಿ, ಇದನ್ನೇ ಮಾತಾಡ್ತಾರೆ. ಸೊ ನಾನು ಹೇಳಿದ್ದು, ದೇ ಆರ್ ಈಕ್ವಲ್ ಬಟ್ ಇನ್ ದೇರ್ ಓನ್ ವೇಸ್. ಇವರು ಮನೆ ಒಳಗಡೆ ಕಷ್ಟಪಡಬೇಕು, ಗಂಡು ಮನೆ ಹೊರಗಡೆ ಕಷ್ಟಪಡ್ಬೇಕು, ಇಬ್ರು ಕಷ್ಟಪಡ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ಆ ಕಷ್ಟಗಳನ್ನ ಅವ್ರವ್ರಿಗೆ ಬಿಟ್ರೇನೆ ಗೊತ್ತಾಗುತ್ತೆ ಅದೆಷ್ಟು ಕಷ್ಟ ಇದೆ ಅಂತ. ಸೊ ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಬಟ್ ನನಗೆ ಭಯನೂ ಇತ್ತು, ಎಲ್ಲಿ ಕಳ್ಕೊಂತೀವೋ, ಎಲ್ಲಿ ಜಗಳಾಡಿ ಎಲ್ಲಿ ದೂರ ಹೋಗ್ತೀವೋ. ಬಟ್ ವಿ ಸ್ಟೇಡ್. ಅಂಡ್ ಪ್ರತಿ ಸತಿ ನಾವಿಬ್ರು ಜಗಳ ಆಡಿದಾಗ ಯಾವಾಗ್ಲೂ ಆ ಪ್ರೀತಿನ ಉಳಿಸ್ಕೊಳ್ಳೋದೇ ಇವರು. ಏನ್ ವಿಚಾರಕ್ಕೆ ಜಗಳ ಜಾಸ್ತಿ? ಯೂಶಲಿ ಏನು ವಿಚಾರಕ್ಕಾಗುತ್ತೆ, ಏನಾಗುತ್ತೆ ಅಂದ್ರೆ ಟೈಮ್ ಕೊಡದೇ ಇರೋದು, ಅಥವಾ ನಾನೇನೋ ಟೈಮ್ಸ್ ಅಂದ್ರೆ ನಾನು ಯಾವುದೋ ಟೆನ್ಷನ್ ಇರ್ತೀನಿ. ಇವಾಗ ಏನಾಗ್ಬಿಡುತ್ತೆ ಅಂದ್ರೆ, ಏನೋ ಒಂದು ಟೆನ್ಷನ್ ಅಲ್ಲಿ ಮಾತಾಡ್ತಿರ್ತೀನಿ. ಅವಳಿಗೆ ನನ್ನ ಟೆನ್ಷನ್ ಅವಳಿಗೆ ಹೇಳೋದು ಅವಳಿಗೆ ಇಷ್ಟ ಆಗಲ್ಲ. ಯೂಶಲಿ ನನಗೆ ಟೆನ್ಷನ್ ಅಲ್ಲಿ ಹೇಳ್ಬಿಟ್ಟು ನಾನು ಜಗಳ ಮಾಡಕ್ ಬರ್ಬೇಡ, ನಾನು ಹೇಳ್ತೀನಿ ನನಗೆ ಆಗಲ್ಲ. ನಾನು ಅವಳಿಗೆ ಸಂಭಾಳಿಸಿದ್ಮೇಲೆ, ಜಗಳ ಆಗಿ ಅವಳು ನನ್ನ ಸಂಭಾಳಿಸ್ಮೇಲೆ ನಾನು ಅವ್ನಿಗೆ ಹೇಳ್ತೀನಿ, ನಾನು ಒಂದೇ ಹೇಳ್ಬೋದು ಕರ್ಗೋಗ್ತಾಳೆ. ಏನಂತ ಹೇಳ್ತೀನಿ ಗೊತ್ತಾ, ನೋಡು ನಾನು ನೀನ್ ಬಿಟ್ರೆ ಇನ್ ಯಾರ ಹತ್ರ ನನ್ನ ಕಷ್ಟ ಹೇಳ್ಕೊಳ್ಳಿ. 1,000 ರೂಪಾಯಿನ ಕಷ್ಟ ಆಗಲಿ, 100 ರೂಪಾಯಿನ ಕಷ್ಟ, ನಿನ್ನ ಹತ್ರ ನಾನು ಹೇಳ್ಕೋಬೇಕು. ಇನ್ನೊಬ್ರ ಹತ್ರ ಹೇಳ್ಕೊಂಡ್ರೆ ಹೌದಾ ಮಗ ಅಂತ ಹೇಳ್ಬಹುದು, ಹೌದಾ ಅಂತ ಹೇಳ್ಬೋದು. ಇವಳ ಹತ್ರ ಹೇಳ್ಕೊಳ್ಳೋದು. ಏನ್ ಗೊತ್ತಾ, ಬೇರೆ ಯಾರ್ದಾರು ಮೇಲೆ ಕೋಪ ಇದ್ರೆ ಆ ಟೆನ್ಷನ್ ನನ್ ಮೇಲೆ ತೋರಿಸ್ಕೊಳ್ತಾರೆ. ಸೊ ಅದ್ ನಾನು ಹೇಳ್ತೀನಿ, ಬೇರೆದಿದ್ರೆ ಬೇರೆ ಕಡೆ ಬಿಟ್ಬಿಡಿ, ಅದನ್ನ ನನ್ನ ಹತ್ರ ತಗೊಂಡ್ ಬರ್ಬೇಡಿ ಅಂತ. ಅದ್ ನಂಗೆ ಬೇಜಾರಾಗುತ್ತೆ. ಸಿಕ್ಕಾಪಟ್ಟೆ ತೋರಿಸ್ತೀನಿ. ನನಗೆ ನಮ್ಮ ವಿಷಯಕ್ಕೆ ಜಗಳನೇ ಆಗಲ್ಲ.